ಎಸಿ ತಹಶೀಲ್ದಾರ್ ವಿರುದ್ಧ ದೂರು. ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಅವಲಂಬಿತರಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅವರ ಅವಲಂಬಿತರಿಗೆ ನಿಯಮಾನುಸಾರ ಸರ್ಕಾರದ ಸೌಲಭ್ಯ ನೀಡದೆ ಕರ್ತವ್ಯ ಲೋಪ ಎಸಗಿದ ಕೊಪ್ಪಳ ಉಪವಿಭಾಗಾಧಿಕಾರಿ ಸೇರಿ ಜಿಲ್ಲೆಯ 7 ತಹಶೀಲ್ದಾರ್ಗಳ ಮೇಲೆ ಕರ್ನಾಟಕ ಲೋಕಾಯುಕ್ತರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸರ್ಕಾರದಿಂದ ದೊರೆಯಬೇಕಾದ ನಿವೇಶನ ಹಾಗೂ ಸಂವಿಧಾನಾತ್ಮಕವಾಗಿ ನೀಡಬೇಕಾದ ಜಮೀನು ನಿವೇಶನ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ ಮತ್ತು ವಿಳಂಬ ತೋರಿದ ಆರೋಪದ ಕುರಿತಂತೆ ಕರ್ನಾಟಕ ಉಪ ಲೋಕಾಯುಕ್ತರಿಗೆ ದೂರು ಸಲ್ಲಿಕೆಯಾಗಿತ್ತು. ದೂರು ಆಧರಿಸಿ ಕೊಪ್ಪಳ ಎಸಿ ಮಹೇಶ್ ಮಾಲಗಿತ್ತಿ, ಕೊಪ್ಪಳ ತಹಶೀಲ್ದಾರ್ ವಿಠಲ್ ಚೌಗಲ, ಗಂಗಾವತಿ ತಹಶೀಲ್ದಾರ್ ಯು ನಾಗರಾಜ್, ಕುಷ್ಟಗಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ, ಯಲಬುರ್ಗಾ ತಹಶೀಲ್ದಾರ್ ಬಸವರಾಜ್, ಕಾರಟಗಿ ತಹಶೀಲ್ದಾರ್ ಕುಮಾರಸ್ವಾಮಿ, ಕನಕಗಿರಿ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ, ಕುಕನೂರು ತಹಶೀಲ್ದಾರ್ ಪ್ರಾಣೇಶ್ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಮಾಜಿ ಸ್ವತಂತ್ರ ಹೋರಾಟಗಾರರು ಹಾಗೂ ಯೋಧರ ಸಂಬಂಧಿಕರು ತಮ್ಮ ಅಳಲನ್ನು ಹಂಚಿಕೊಳ್ಳುತ್ತಿದ್ದಾರೆ. ಸ್ವತಂತ್ರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕನ್ನಡ ಪರ ಸಂಘಟನೆಯ ಮುಖ್ಯಸ್ಥರು, ಆಮೇಲೆ ನಾಮನಿರ್ದೇಶಿತ ಸದಸ್ಯರು, ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ವಿದ್ಯಾರ್ಥಿನಿಯರು, ಸಾರ್ವಜನಿಕರು, ಪತ್ರಕರ್ತರು ಅಂತೇಳಿ ಸಾಮೂಹಿಕವಾಗಿ ಈ ರೀತಿ ಏನು ಪದನಾಮಗಳನ್ನು ಬಳಕೆ ಮಾಡ್ಕೊಂಡು ಅವ್ರನ್ನ ಆಹ್ವಾನ ಮಾಡೋದು. ಅಂದ್ರೆ ಇದು ಯಾವುದೇ ಆಹ್ವಾನ ಪತ್ರಿಕೆಗಳು ಪೂರ್ವಭಾವಿ ಸಭೆಗಾಗ್ಲಿ ಅಥವಾ ಆಚರಣೆಯ ಸಂದರ್ಭದ ಉತ್ಸವಗಳಾಗಿರ್ಲಿ, ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಗಳಿಗಾಗ್ಲಿ ಅವರನ್ನ ಆಹ್ವಾನಿಸದಿರೋದು, ಕೇವಲ ವಾಟ್ಸ್ಆಪ್ನಾಗ ಮೆಸೇಜ್ ಮಾಡಿದ್ರು ಇಲ್ಲಾಂದ್ರೆ ಇಲ್ಲ, ಈ ರೀತಿ ಮಾಡ್ತಕ್ಕಂಥದ್ದು. ಮತ್ತೆ ಇವ್ರು ಏನು ಡೆಸಿಗ್ನೇಷನ್ ಹಾಕ್ಯಂತಾರ ಅಂದ್ರೆ ತಹಸೀಲ್ದಾರರು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿಯ ಅಧ್ಯಕ್ಷರು ಅಂತ ಹಾಕ್ಯಂತಾರೆ. ಅದು ಪ್ರೋಟೋಕಾಲ್, ತಪ್ಪಲ್ಲ. ಆದ್ರೆ ನಿಗದಿತ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಗಳನ್ನ ಚಾಚು ತಪ್ಪದೆ ಎಲ್ಲ ಕನ್ನಡ ಪರ, ರೈತ ಪರ, ದಲಿತ ಪರ, ಪ್ರಾದೇಶಿಕ ಸಂಘಟನೆಗಳ ಮುಖ್ಯಸ್ಥರನ್ನು ಆಹ್ವಾನಿಸಿದೆ. ಈ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದು. ತಾವೇ ತರಾತುರಿಯಲ್ಲಿ ಅಧಿಕಾರಿಗಳು ಭಾಗಶಃ ಇರೋದಿಲ್ಲ ಸಭೆಗಳಲ್ಲಿ, ನಿರ್ಧಾರ ತಗೊಂಡು ಆಚರಣೆ ಮಾಡ್ತಕ್ಕಂಥದ್ದು ವಾಡಿಕೆಯಾಗಿದೆ. ನೀವು ಎಲ್ಲ ಸಮುದಾಯದ ಜಯಂತಿಗಳಿಗೆ ನಮ್ಮನ್ನು ಆಹ್ವಾನಿಸದೇ ಇದ್ರೂ ಚಿಂತೆ ಇಲ್ಲ. ಆ ಸಮುದಾಯಕ್ಕೆ ಅವ್ರದೇ ಆದಂತ ಒಂದಿಷ್ಟು ಸಂಖ್ಯಾಬಲ ಇರ್ತದೆ. ಆದ್ರೆ ನವೆಂಬರ್ 1, ಜನವರಿ 26, ಆಗಸ್ಟ್ 15, ಸೆಪ್ಟೆಂಬರ್ 17 ಈ ರೀತಿ ಪ್ರಮುಖ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ತಹಸೀಲ್ದಾರ್ ಅವರು ನಮ್ಮನ್ನೆಲ್ಲರನ್ನು ಕೂಡ ಕನ್ನಡ ಪರ, ರೈತ ಪರ, ದಲಿತ ಪರ ಸಂಘಟನೆಯವ್ರನ್ನ, ಮುಂಚೂಣಿಯ ಘಟಕದ ಹೋರಾಟಗಾರರನ್ನ ಸಭೆಗಳಿಗೆ ಆಹ್ವಾನಿಸಬೇಕು. ಮತ್ತೆ ಆಚರಣೆ ಉತ್ಸವ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆ ನಮ್ಗೆ ತಲುಪಬೇಕು. ವಾಟ್ಸಪ್ ಮೂಲಕ ಆಗಲಿ ಅಥವಾ ಭೌತಿಕವಾಗಿ ಆಮಂತ್ರಣ ಪತ್ರಿಕೆ ಮುಟ್ಟಬೇಕು. ಕಾಟಾಚಾರಕ್ಕೆ ಈ ಉತ್ಸವಗಳನ್ನ, ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ನಿಲ್ಬೇಕು. ಈ ಹಿಂದೆ ಒಂದು 2 ವರ್ಷಗಳ ಕಾಲಘಟ್ಟದಲ್ಲಿ, 2 ವರ್ಷಗಳ ಕಾಲಾವಧಿ ಒಳಗೆ ಪತ್ರಕರ್ತರಿಗೂ ಕೂಡ ಅಲ್ಲಿ ಒಂದು ಆಸನಗಳ ವ್ಯವಸ್ಥೆ ಮಾಡದೆ ಅಗೌರವ ತೋರಿಸಿರ್ತಕ್ಕಂಥದ್ದನ್ನ ನಾವು ಮನಗಂಡಿದ್ದೇವೆ. ಅಂದ್ರೆ ಈ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪತ್ರಕರ್ತರು ಯಾರು, ಹೋರಾಟಗಾರ ಯಾರು, ಸಂಘಟನೆಯ ಮುಖ್ಯಸ್ಥರು ಅವ್ರಿಗೆ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದು ಕೂಡ ಸೌಜನ್ಯ ಇಲ್ಲ. ಇದು ಖಂಡನಾರ್ಹ. ಇನ್ನುಳಿದಂತೆ ಇತ್ತೀಚೆಗೆ ಬಿ ಕಿಶನ್ ರಾವ್ ಸ್ವತಂತ್ರ ಹೋರಾಟಗಾರರು ನಿಧನರಾದರು. ಅವರು ವಕೀಲರು ಕೂಡ, ಹಿರಿಯ ವಕೀಲರು ಕೂಡ. ಶಿಷ್ಟಾಚಾರದ ಪ್ರಕಾರ DC ಅವರಿಗೆ ಗಮನಕ್ಕೆ ತಂದು ಅಲ್ಲಿಂದ ಒಂದು ಪ್ರೋಟೋಕಾಲ್ ನಲ್ಲಿ ರಿಸರ್ವ್ ಪೊಲೀಸ್ ಒಂದು ಬೆಟಾಲಿಯನ್ ಇರುತ್ತೆ. ಆ ಬೆಟಾಲಿಯನ್ ಅನ್ನ ಬಳಕೆ ಮಾಡಿಕೊಂಡು ಅವರಿಗೆ ರಾಷ್ಟ್ರ ಧ್ವಜದ ಗೌರವ ಸಲ್ಲಿಸಿದ್ರ ಜೊತೆಗೆ 2 ಸುತ್ತು ಕುಶಾಲ್ ತೋಪ್ ಹಾರಿಸಿ ಅವರಿಗೆ ಸರ್ಕಾರಿ ಸಕಲ ಗೌರವಗಳನ್ನು ಸಲ್ಲಿಸಬೇಕಾಗಿತ್ತು. ಅದವತ್ತು ರಜಾ ದಿನ ರವಿವಾರ ಆಗಿರೋದ್ರಿಂದ ಅದಕ್ಕೆ ಈಗ ನಮ್ಮ ತಾಲೂಕಿನಲ್ಲಿ ಇನ್ನೂ ಒಬ್ಬರಿಬ್ರು ಸ್ವತಂತ್ರ ಹೋರಾಟಗಾರ ಇರ್ಬೋದು. ಅವ್ರ ಮಾಹಿತಿ ಅವರಲ್ಲಿ ಇರುತ್ತೆ, ತಾಲೂಕು ಆಡಳಿತದಲ್ಲಿ ಇರುತ್ತೆ. ಅವ್ರಿಗೆ ಸಕಲ ಸರ್ಕಾರಿ ಗೌರವಗಳಾಗಬೇಕು. ಇತ್ತೀಚೆಗೆ ಒಂದು ಘಟನೆ ನಡೆದಿದೆ. ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂತೆ ಮತ್ತು ಸ್ವತಂತ್ರ ಹೋರಾಟಗಾರರ ಕುಟುಂಬದ ಅವಲಂಬಿತರಿಗೆ ಸಂಬಂಧಪಟ್ಟಂತೆ ಒಂದು ದಿಟ್ಟ ನಡೆದಿದೆ. ಈ ರೀತಿಯ ಮಾಜಿ ಸೈನಿಕರನ್ನ, ಸ್ವತಂತ್ರ ಹೋರಾಟಗಾರರನ್ನ ಅಲ್ಲಾಡಿಸೋದಕ್ಕೆ ಲೋಕಾಯುಕ್ತದಲ್ಲಿ ಸೋಮೋಟೋ ಪ್ರಕರಣ ದಾಖಲಾಗಿದೆ. ಮಾಜಿ ಸೈನಿಕರು ಮತ್ತು ಸ್ವತಂತ್ರ ಹೋರಾಟಗಾರ ಅವಲಂಬಿತ ಕುಟುಂಬದವ್ರನ್ನ ಅವರಿಗೆ ಸಿಗ್ತಕ್ಕಂತ ವೇತನ, ಪಿಂಚಣಿ ಹಾಗೂ ಸರ್ಕಾರಿ ಸಕಲ ಗೌರವಗಳು ತಹಸೀಲ್ದಾರ್ ಆಗಿರ್ಬೋದು ಮತ್ತು ಇಒ ಜೊತೆಗೆ ಶಾಸಕರಿಗೆ ನಾವು ಮನವಿ ಪತ್ರ ಮಾಡ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಸ್ವತಂತ್ರ ಹೋರಾಟಗಾರರ ಅವಲಂಬಿತ ಕುಟುಂಬದವರು ಎಲ್ಲರೂ ಸೇರ್ಕೊಂಡು ಅವರಿಗೆ ಮುತ್ತಿಗೆ ಹಾಕ್ತಿವೋ, ಗೇರಾವ್ ಹಾಕ್ತಿವೋ, ಮನವಿ ಪತ್ರ ಕೊಟ್ಟು ಮುಂದೆ ಅವರಿಗೆ ಸಮಯಾನುಸಾರವಾಗಿ ಸಿಗ್ತಕ್ಕಂಥ ಗೌರವ ಸಿಗಬೇಕು.
ಮತ್ತು ಅದೇನು ಕಡತಗಳು ಯಾವ್ಯಾವ ಪ್ರಕ್ರಿಯೆ ಎಲ್ಲಿ ಯಾವ ಹಂತದಲ್ಲಿ ನಿಂತಾವ ಅದು ಚಾಲನೆ ದೊರಿಬೇಕು. ಇದೇ ರೀತಿ ಮುಂದುವರೆದ್ರೆ ನಾವು ಅವ್ರನ್ನ ಕಚೇರಿ ಬೀಗ ಹಾಕ್ತೀವೋ ಕಚೇರಿ ಬೆಂಕಿ ಹಚ್ತೀವೋ ಗೊತ್ತಿಲ್ಲ. ಮತ್ತೊಂದು ಸ್ವತಂತ್ರ ಹೋರಾಟದ ರೂಪದಲ್ಲಿ ಹೋರಾಟ ಆದ್ರೂ ಅಚ್ಚರಿ ಇಲ್ಲ. ತಾವು ಎಚ್ಚರಿಕೆ ವಹಿಸಬೇಕು. ಈಗಾಗಲೇ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ನಾವು ಇಂಡಿವಿಜುವಲ್ ಒಂದು ಸಿವಿಲ್ ಸೂಟ್ಗಳನ್ನ ಫೈಲ್ ಮಾಡ್ತಕ್ಕಂಥದ್ದು ಆಗ್ಬಾರ್ದು. ಕ್ರಿಮಿನಲ್ ಸಿವಿಲ್ ಅದನ್ನ ಎಚ್ಚರಿಕೆ ವಹಿಸಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತ್ವರಿತವಾಗಿ ಮಾಡಿಕೊಡ್ಬೇಕು. ಅವ್ರನ್ನ ಅಂದಾಡಿಸ್ಬಾರ್ದು. ಮತ್ತೆ ಪುಂಡ್ಲಿಕಪ್ಪ ಜ್ಞಾನಮೂರ್ತಿ ಅವ್ರ ಫ್ಲೈಓವರ್ ಆಗಿ 4 ವರ್ಷ ಆಯ್ತು. ಅದನ್ನು ಮೊನ್ನೆ ನಾವು ಮಾತಾಡಿದ್ವಿ. ಅದ್ರ ಸಂಬಂಧಪಟ್ಟ ಪಾದಯಾತ್ರೆಗಳು ಪ್ರಾರಂಭ ಆಗ್ಬೇಕಾಗಿತ್ತು, ಕಾರಣಾಂತರದಿಂದ ಆಗಿರಲಿಲ್ಲ. ಈಗ ಅಕ್ಟೋಬರ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಮತ್ತೆ ಅದ್ರ ಜೊತೆಗೆ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿ ಪತ್ರ ಕೊಡೋದ್ರ ಮೂಲಕ, ಗೇರಾವ್ ಹಾಕುವ ಮೂಲಕ ಇದನ್ನ ನಾವು ಗಮನಕ್ಕೆ ತಗೊಂಡ್ಬರ್ತೀವಿ. ಶಿಷ್ಟಾಚಾರ ಪಾಲನೆ ಆಗ್ಬೇಕು. ಎಲ್ಲಾ ಜಯಂತಿಗಳನ್ನ ನಾವು ಕೇಳೋದಿಲ್ಲ. ನೀವು ಜಯಂತಿಗಳನ್ನ ಹೆಂಗಾದ್ರೂ ಮಾಡ್ಕೊಳ್ಳಿ, ಸರ್ಕಾರಿ ನಿಯಮಾವಳಿ ಪ್ರಕಾರ, ಆ ಸಮುದಾಯದ ಮುಖ್ಯಸ್ಥರ ಪ್ರಕಾರ. ಆದ್ರೆ ರಾಜ್ಯ ಮಟ್ಟದ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವ, ಈ ಸಂದರ್ಭಗಳಲ್ಲಿ ಎಲ್ಲ ಸಂಘಟನೆಯ ಮುಂಚೂಣಿ ಘಟಕದ ಅಧ್ಯಕ್ಷರುಗಳನ್ನ ಮತ್ತು ಪದಾಧಿಕಾರಿಗಳನ್ನ ಆಹ್ವಾನ ಮಾಡಬೇಕು ಪೂರ್ವ ಸಭೆಗಳಿಗೆ. ನಂತರ ಆಚರಣೆ ಸಂದರ್ಭಗಳಲ್ಲಿ ಆಮಂತ್ರಣ ಮುಟ್ಟಬೇಕು. ಮತ್ತು ಆ ಸಂದರ್ಭದಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ, ಅವರ ಕುಟುಂಬದವರಿಗೆ ಆಹ್ವಾನ ಪತ್ರಿಕೆಗಳು ಮುಟ್ಟಬೇಕು. ಮತ್ತೆ ಅವ್ರನ್ನ ಗೌರವ ಸನ್ಮಾನಗಳೊಂದಿಗೆ ಸತ್ಕರಿಸಬೇಕು. ಇದೇ ರೀತಿ ಮುಂದುವರೆದ್ರೆ ಬಹಳ ಉಗ್ರ ರೀತಿಯ ಹೋರಾಟ ಮಾಡಬೇಕಾಗುತ್ತೆ. ಈ ಮೂಲಕ ನಾವು ಅವರಿಗೆ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ಕೊಡ್ತೀವಿ.